ರಿಯಾಕ್ಷನ್ ಏನಂದರೆ 28ನೇ ಸಿನಿಮಾ ಒಂದು ಕಡೆ ಪ್ರತಿ ಸಲನೂ ರಿಲೀಸಿಗೆ ಹತ್ರ ಬರ್ತಾ ಬರ್ತಾ ಒಂದು ಟೆನ್ಷನ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಕಲಾವಿದರಿಗಾಗಲಿ ಅಥವಾ ಸಿನಿಮಾ ಮಾಡಿದವ್ರಿಗಾಗಲಿ ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ. ಏನಂದರೆ ಸಿನಿಮಾ ಆಗಿದೆ, ಆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಜನ ಹೇಗೆ ಒಪ್ಕೋತಾರೆ, ಸಿನಿಮಾನ ಹೇಗೆ ಇಷ್ಟಪಡ್ತಾರೆ, ರಿಯಾಕ್ಷನ್ ಇರುತ್ತೆ ಅಂತ ಒಂದು ಟೆನ್ಷನ್ ಒಂದು ಇದ್ದೇ ಇರುತ್ತೆ. ಬಟ್ ಏನಂದರೆ ಟೀಸರ್ ಬಂದಾಗಿರ್ಬೋದು, ಒಂದು ಟ್ರೇಲರ್ ರಿಲೀಸ್ ಮಾಡೋದಾಗಿರ್ಬೋದು, ಅದೆಲ್ಲ ಒಂದು ಜನಕ್ಕೆ ಒಂದು ಸಿನಿಮಾ ಈ ಥರ ಬರ್ತಾ ಇದೆ ಅಂತ ಒಂದು ದ ಫಸ್ಟ್ ಬ್ರೇಕ್ ಆಫ್ ಅಂದರೆ ಆ ಸಿನಿಮಾ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡೋಕ್ಕೆ ಅಂತ ಮೊದಲನೇದಾಗಿ ಒಂದು ಟೀಸರ್ ಮಾಡ್ತೀವಿ, ಆಮೇಲೆ ಟ್ರೇಲರ್ ಮಾಡ್ತೀವಿ. ಸೊ ಅದನ್ನ ನೋಡಿ ಇಷ್ಟಪಟ್ಟ ತಕ್ಷಣ ಏನಾಗುತ್ತೆ, ಅದು ಪಾಸ್ ಆಗಿಬಿಟ್ಟಿದ್ದೀವಿ ಅಂತಲ್ಲ, ಟೀಸರ್ ಪಾಸ್ ಆಗಿರುತ್ತೆ, ಟ್ರೇಲರ್ ಪಾಸ್ ಆಗಿರುತ್ತೆ, ಈಗ ಸಿನಿಮಾ ಪಾಸ್ ಆಗಬೇಕು. ಓಕೆ, ಸೊ ರಾಜಕುಮಾರ್ ರಿಲೀಸ್ ಆದಾಗ ಒಂದು ನಿರೀಕ್ಷೆ ಹಾಗೆ ಇತ್ತು, ಯಾಕಂದರೆ ಟೈಟಲ್ ಬಗ್ಗೆ ಇಲ್ಲೂ ಕೂಡ ಅದೇ. ನಿಮಗೆ ಅದರ ಪಾತ್ರ ಮಾಡುವಾಗ ನಟ ಸಾರ್ವಭೌಮ ಅನ್ನುವಂತಹ ಒಂದು ಹೆಸರು ಹೇಗೆ ರಿಲೇಟ್ ಆಯಿತು ಪಾತ್ರ ಮಾಡೋದು? ಈ ಆ್ಯಕ್ಚುಲಿ ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಬಂದು ನಮ್ಮ ಪವನ್ ವಾಡಿಯಾರು, ರಾಕ್ಲೈನ್ ವೆಂಕಟೇಶ್ ಅವ್ರು ಕೊಡಬೇಕು. ಯಾಕಂದರೆ ನನಗೆ ಫಸ್ಟ್ ಟೈಟ್ಲ್ ಹೇಳಿದಾಗ ಯಾವಾಗಲೂ ಇವನ್ ರಾಜ್ಕುಮಾರ್ ಟೈಟ್ಲ್ ಹೇಳಿದಾಗಲೂ ಅದೇ ಟೆನ್ಷನ್ ಇತ್ತು. ನಟ ಸಾರ್ವಭೌಮ ಅಂದ ತಕ್ಷಣ ಮೊದಲು ಕರ್ನಾಟಕದಲ್ಲಿ ಬರೋದೇ ತಂದೆಯವರು, ಏಕೈಕ ನಟ ಸಾರ್ವಭೌಮ ಅಂತ ಯಾವಾಗಲೂ ಇಲ್ಲಿ ಕರೆಯೋದು ಅವ್ರನ್ನೇ. ಸೊ ಹಾಗಾಗಿ ಆ ಸಿನಿಮಾ ಟೈಟ್ಲ್ ಇಟ್ಟ ತಕ್ಷಣ ನನಗೆ ಟೆನ್ಷನ್ ಇತ್ತು, ನನಗೆ 100% ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದ್ರ ಜೊತೆಗೆ ಏನಾಯಿತು, ಇಲ್ಲ ಈ ಟೈಟ್ಲನ್ನ ನೀವು ನಿಮ್ಮ ತಂದೆಯವ್ರ ಮಕ್ಕಳ ಹತ್ರ ನಾನಿರ್ಬೋದು, ಶಿವಣ್ಣ ಇರ್ಬೋದು, ರಾಘಣ್ಣ ಇರ್ಬೋದು, ಇದು ಫ್ಯಾಮಿಲಿಗೆ ಇಡಬೇಕು, ಆದರೆ ಈ ಸಿನಿಮಾ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ರಾಕ್ಲೈನ್ ವೆಂಕಟೇಶ್ ಅವರು, ಪವನ್ ವಾಡಿಯಾರ್ ಅವರು ತುಂಬ ಇಷ್ಟಪಟ್ಟು ಕೇಳಿದ್ರು. ಸೊ ಹಾಗಾಗಿ ರಾಘಣ್ಣ ಅವ್ರಿಗೂ ಹೇಳಿದ್ವಿ, ಮತ್ತು ಎಲ್ಲರೂ ಇಷ್ಟಪಟ್ಟರು. ಸೊ ಹಾಗಾಗಿ ಆ ಟೈಟ್ಲ್ ಅದೇ ಇಡ್ತೀವಿ ಅಂತ ಹೇಳಿದ್ರು. ಸ್ಟೋರಿ ಟ್ರೈಲರ್ ನೋಡ್ತಾ ಬಂದಾಗ ಸ್ಟೋರಿ ಬೇರೆ ಥರದ್ದೇ ಪುನೀತವ್ರಿಗೂ ಮಾಡಕ್ಕೆ ಸಾಧ್ಯ ಆಗ್ತಾ ಬರೋದು ಸ್ಟೋರಿ ಇದೆ, ಸಸ್ಪೆನ್ಸ್ ಆಗಿದೆ. ನೀವು ಹೇಳಿದೆ 100% ಸಸ್ಪೆನ್ಸ್ ಜಾನರ್ ಅನ್ನೋದಕ್ಕಿಂತ ಇಟ್ಸ್ ಅ ಡಿಫ್ರೆಂಟ್ ಥ್ರಿಲ್ಲರ್. ಆ್ಯಂಡ್ ನನಗೆ ಖಂಡಿತವಾಗ್ಲೂ ಹೊಸ್ತು, ಜನನೂ ಆ ಹೊಸ್ತನ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಅಪ್ಪು ಸರ್ ಸಿನಿಮಾ ಅಂದರೆ ಡ್ಯಾನ್ಸು ಫೈಟು ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಮೊದಲನೇ ಸಿನಿಮಾದಿಂದನೂ ಅಷ್ಟೇ. ಈ ಸಿನಿಮಾದಲ್ಲಿ ಟೀಸರಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಇದೆ. ಸೊ ಫೈಟ್ ಎಲ್ಲ ನೋಡಿದಾಗ ಅದೇ ಥರ ಅನಿಸುತ್ತೆ. ಡ್ಯಾನ್ಸು ಫೈಟು ಅದ್ರ ಬಗ್ಗೆ ಹೇಳಿದ್ರೆ ಸರ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ನೆಕ್ಸ್ಟ್ ಲೆವೆಲ್ ಆರ್ ನಾಟ್ ನಾನು ಹೇಳೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಟೀಸರ್ಲಿ ಸೆಂಟೆನ್ಸ್ ಬರೆದಿದ್ದಾರೆ. ಪ್ರತಿ ಹೊಸ ಸಿನಿಮಾಗಳಿಗೂ ಏನಾದರೂ ಒಂದು ಪ್ರಯತ್ನ ಇರುತ್ತೆ. ಅಂದರೆ ನನ್ನ ಲೆವೆಲ್ಗೆ ಏನಂದರೆ ಒಂದು ಫೈಟ್ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು, ಚೆನ್ನಾಗಿ ಮಾಡಿದ್ರೆ ಅದು ನನಗೆ ನೋಡೋಕೆ ಖುಷಿ ಆಗುತ್ತೆ. ಯಾಕೆಂದರೆ ಏಜು ಒಂದೊಂದು ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಬಟ್ ಫಿಟ್ನೆಸ್ ಲೆವೆಲಲ್ಲಿ ಒಂದೊಂದು ವರ್ಷ ಕೊರೆ ಆಗ್ತಾ ಹೋಗ್ತಿರ್ಬೇಕು, ಅಂದರೆ ಒಂದೊಂದು ವರ್ಷ ಮೀರ್ತಿರ್ಬೇಕು, ಅಂದರೆ ಇನ್ನೂ ಫಿಟ್ ಆಗ್ತಿರ್ಬೇಕು. ಸೊ ಹಾಗಾಗಿ ಇದೆಲ್ಲ ಒಂದು ಫಿಟ್ನೆಸ್ ರಿಲೇಟೆಡ್. ಸೊ ಬೀಯಿಂಗ್ ಫಿಟ್ ಇಸ್ ಗುಡ್ ಫಾರ್ ಪೀಪಲ್, ಬೀಯಿಂಗ್ ಫಿಟ್ ಇಸ್ ಗುಡ್ ಫಾರ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ. ಸೊ ಹಾಗಾಗಿ ಹೊಸ ಪ್ರಯತ್ನಗಳು ಟ್ರೈ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ದಿ ಕೊರಿಯೋಗ್ರಾಫರ್ಸ್, ಅಂದರೆ ನನಗೆ ಕೊರಿಯೋಗ್ರಾಫ್ ಮಾಡಿದಂಥ ಡಾನ್ಸ್ ಮಾಸ್ಟರ್ಸ್ ಇರ್ಬೋದು, ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದಂಥ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ ಇರ್ಬೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಸರ್, ಈಗಾಗಲೇ ನಿಮ್ಮ ಸಿನಿಮಾಗಳಿಗಾಗಲೇ ಬೇರೆ ಶಿವಮೊಗ್ಗ, ಹೊಸಪೇಟೆ, ಬಳ್ಳಾರಿಯಲ್ಲಿ ಮಿಡ್ ನೈಟ್ ಶೋ ರಿಲೀಸ್ ಆಗ್ತಿತ್ತು. ಸೊ ನಟ ಸರ್ ಫಸ್ಟ್ ಟೈಮ್ ಕನ್ನಡ ಕೂಡ ಊರ್ವಶಿ ಥಿಯೇಟ್ರಲ್ಲಿ, ಶ್ರೀನಿವಾಸ್ ಥಿಯೇಟ್ರಲ್ಲಿ ಮಿಡ್ ನೈಟ್ 12 ಗಂಟೆ ಬೆಳಗ್ಗೆ 4 ಗಂಟೆ ಶೋ ಕೂಡ ಒಬ್ಬರ ಅಭಿಮಾನಿಗಳು ಬುಕ್ ಮಾಡಿ ಅಪ್ಪು ಫ್ಯಾನ್ಸ್ಗೆ ತೋರ್ಸಕ್ಕೆ ಮಾಡಿದ್ರು. ಅದ್ರ ಬಗ್ಗೆ ಏನು ಹೇಳ್ತಾರೆ? ಸೆಲೆಬ್ರೇಷನ್ ಜೋರಾಗಿದೆ. ಹೇಳಬೇಕು ಅಂದರೆ ಸುಮಾರು ಈ ಅಭಿಮಾನಿಗಳು ರೆಗ್ಯುಲರಾಗಿ ಮೀಟ್ ಮಾಡೋರನ್ನೆಲ್ಲ ಮೀಟ್ ಮಾಡಿರ್ತೀನಿ. ಆದರೆ ಇನ್ನು ಕೆಲವರು ಏನು ಅಪೇಕ್ಷೆ ಪಡೋಲ್ಲ, ಅಂದರೆ ಬರೋದಾಗಲಿ, ಮಾತಾಡ್ಸೋದಾಗಲಿ, ಫೋಟೋ ತೆಗ್ಸೋದಾಗಲಿ ಅದನ್ನು ಕೂಡ ಮಾಡಲ್ಲ ಅವರು. ಕೆಲವರ ಹೆಸರುಗಳೆಲ್ಲ ಸೇರಿ ಈ ಥರ ಒಂದೊಂದು ಶೋ ತಗೊಂಡ್ರವ್ರು ಇರ್ಬೋದು, ಆಮೇಲೆ ಥಿಯೇಟ್ರನ್ನ ಅಲಂಕಾರ ಪಡಿಸಿರೋಂಥ ಅಭಿಮಾನಿಗಳಿರ್ಬೋದು. ಇವ್ರ ಬಗ್ಗೆ ನಾವು ಏನೇ ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅಂದರೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಮಾತುಗಳಿಂದ ಹೇಳೋಕ್ಕಾಗಲ್ಲ ಅದು. ಇನ್ಫ್ಯಾಕ್ಟ್ ವಿ ಫೀಲ್ ಬ್ಲೆಸ್ಡ್. ಖಂಡಿತವಾಗ್ಲೂ ನಮ್ಮ ಕುಟುಂಬದ ಮೇಲೆ ಹೊರಟಿರೋ ಪ್ರೀತಿ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಿಮಗೆ ನಿರೀಕ್ಷೆ ಏನು ಪಟ್ಕೊಂಬಂದಿದ್ರೆ ಸಿನಿಮಾಗೆ ಖಂಡಿತವಾಗ್ಲೂ ನೀವು ಖುಷಿಯಾಗಿ ಹೋಗ್ತೀರ.
ಮಾಡಿದ್ದು ಓಡ್ತಾನೆ ಇದೆ ಯೂಟ್ಯೂಬಲ್ಲಿ. ಸೊ ಅಪ್ಪು ಸರ್ ಏನು ಹೇಳ್ತಾರೆ ಆ ಸಾಂಗ್? ಯೂಟ್ಯೂಬಲ್ಲೆಲ್ಲ ಓಡ್ತಾ ಇದೆ, ಅದೇ ಓಡಾಟ ಸಿನಿಮಾಲಾಗಬೇಕು. ಸೊ ಆವಾಗ ಅಫ್ಕೋರ್ಸ್ ಆ ಪರ್ಟಿಕ್ಯುಲರ್ ಹಾಡನ್ನ ಕೊರಿಯೋಗ್ರಾಫ್ ಮಾಡಿರೋದು ಜಾನಿ, ಆಮೇಲೆ ಮೊದಲನೇ ಹಾಡು ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಭೂಷಣ್. ಸೊ ಇಬ್ಬರು ಚೆನ್ನಾಗಿ ಪರಿಚಯ. ಅಫ್ಕೋರ್ಸ್ ನನಗೆ ಜಾನಿ ಬಂದು 2ನೇ ಹಾಡು ಮಾಡ್ತಾ ಇದ್ದಾರೆ, ಭೂಷಣ್ ಮೊದಲನೇ ಹಾಡು. ಸೊ ನೋಡೋಣ, ಹೋಪ್ಫುಲಿ ಪೀಪಲ್ ಲೈಕ್ ಇಟ್. ಹಾಂ ಯು ಕ್ಯಾನ್ ಆಸ್ಕ್ ಪವನ್ ಒಡಿಯಾರ್. ಸರ್, ಇನ್ನೊಂದು ತಂದೆಯವ್ರಿಗೆ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ, ನಿಮಗೂ ಕೂಡ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ. ಸಿನಿಮಾದಲ್ಲಿ ಕ್ಯಾಮ್ರಾನ ಯೂಸ್ ಮಾಡಿದ್ದೀರಾ, ಇಷ್ಟು ಹೇಗೆ ಥ್ರಿಲ್ ಅನಿಸಿತ್ತು, ಮತ್ತು ಯಾವ್ಯಾವ ಸೀಕ್ವೆನ್ಸ್ ಆಲ್ಮೋಸ್ಟ್ ನೀವೆಲ್ಲ ಎಷ್ಟು ರೆಗ್ಯುಲರಾಗಿ ಕ್ಯಾಮ್ರಾ ಯೂಸ್ ಮಾಡ್ತಿರ್ತಾರಲ್ಲ, ಆ ಥರ ನಾನು ಕ್ಯಾಮ್ರಾ ಹಿಡಿಬೇಕು ಅಂತ ಇಷ್ಟ. ಸ್ಟೈಲಲ್ಲ ಪ್ರಾಕ್ಟೀಸ್, ಅದ್ರಲ್ಲಿ ಪ್ರಾಕ್ಟೀಸ್ ಏನಮ್ಮ ಇದೆ, ಪ್ರಾಕ್ಟೀಸ್ ಮಾಡಿ ಪಾಪ. ಬೇರೆ ಥರ ಸ್ಟೈಲ್ ಇದೆ, ಒಂದು ಇಲ್ಲ ಕ್ರಿಯೇಟ್ ಆಗಿ ಆ ಥರ ಏನಿಲ್ಲ. ಅಫ್ಕೋರ್ಸ್ ನನ್ನ ಕ್ಯಾಮ್ರಾ ಮುಂಚೆಯಿಂದನೂ ಫೋಟೋಗ್ರಫಿ ಅಂದರೆ ಇಷ್ಟ. ಸೊ ಹಾಗಾಗಿಲ್ಲ. ಸೊ ಸಿನಿಮಾ ರಿಲೀಸ್ ಆಗ್ತಿದೆ, ಯಾವ ಶೋ ನೋಡೋಕೆ? ಎಲ್ಲರೂ ಟೆನ್ಷನ್ಲಿದ್ದೀನಿ, ನಾನು ಸಿನಿಮಾ ನೋಡಲ್ಲ, ನೋಡ್ಕೊಂಬಂದು ರಿಯಾಕ್ಷನ್ ಕೇಳ್ತೀನಿ ಅಷ್ಟೇ. ಈಗಿನವ್ರಿಗೂ ನನ್ನ ಸಿನಿಮಾ ಯಾವುದು ಫುಲ್ಲಾಗಿ ಕೂತ್ಕೊಂಡು ಯಾವುದೂ ನೋಡಿಲ್ಲ, ನೋಡ್ತಾ ಇರ್ತೀನಿ ಸ್ವಲ್ಪ ಅಷ್ಟೇ. ಸರ್, ಸಾಂಗಿಗೆ ನೀವು ಎಲ್ಲ ಫ್ಯಾನ್ಸಿಗೆ ಇನ್ವೈಟ್ ಮಾಡಿದ್ರಿ, ಡ್ಯಾನ್ಸ್ ವಿತ್ ಅಪ್ಪು ಸಾಂಗ್. ಸೊ ಡ್ಯಾನ್ಸ್ ವಿತ್ ಅಪ್ಪು ಸಾಂಗಿಗೆ ಫ್ಯಾನ್ಸ್ ಕೂಡ ನೀವು ಕೂಡ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಒಂದು ಅಭಿಯಾನ ಮಾಡಿದ್ರಿ. ಸೊ ಫಸ್ಟು ಅಪ್ಪು ಡ್ಯಾನ್ಸ್ ತುಂಬ ಹಿಟ್ ಆಗಿತ್ತು ರಾಜ್ಕುಮಾರ್ ಸಿನಿಮಾದಲ್ಲಿ. ಇದರಲ್ಲಿ ಡ್ಯಾನ್ಸ್ ವಿತ್ ಅಪ್ಪು ಹೇಗೆ ರೆಸ್ಪಾನ್ಸ್ ಬಂತು ಸರ್ ಆ ಸಾಂಗಿಗೆ? ಸ್ಪೆಷಲಿ ಫ್ಯಾನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಈ ಥರ ಹಾಡು. ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಸಿನಿಮಾ ಬಗ್ಗೆ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಮಾಡಿದ್ದು ಅಷ್ಟೇ ಅದನ್ನು. ಆ್ಯಂಡ್ ಏನಂದರೆ ಅಫ್ಕೋರ್ಸ್ ಆ್ಯಸ್ ಐ ಟೋಲ್ಡ್ ಯು, ಡಾನ್ಸಿಂಗ್ ಇರ್ಬೋದು ಅಥವಾ ಫೈಟಿಂಗ್ ಇರ್ಬೋದು, ಇಟ್ಸ್ ಆಲ್ ಫಿಟ್ನೆಸ್ ರಿಲೇಟೆಡ್. ಸೊ ಆ ಥರ ಡಾನ್ಸ್ ಬಗ್ಗೆ ಆಸಕ್ತಿ ಇರೋರು ಸುಮಾರು ಜನ ಇರ್ತಾರೆ. ಅಂದರೆ ನಾವು ಒಂದು ಹಾಡು ಮಾಡಿರ್ತೀವಿ, ಹಾಡಿಟ್ಟಾದ ತಕ್ಷಣ ಏನಾಗುತ್ತೆ, ಅವ್ರದ್ದೇ ಆದಂಥ ಕೊರಿಯೋಗ್ರಾಫ್ ಮಾಡಿ ಹಾಕ್ತಾರೆ. ಸೊ ಏನಂದರೆ ಇದೊಂದು ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ನ ಆದರೂ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ವಿ. ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಆ ಕನ್ನಡಕ್ಕೆ ಹಾಕೊಳ್ಳೋದಿರಲಿ, ಅದರದ್ದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ವಿ. ಸೊ ಇಬ್ಬರೂ ನಮ್ಮ ಹುಬ್ಳಿ ನಡೆದಂಥ ಒಂದು ಆಡಿಯೋ ಇವೆಂಟಿಗೆ ಇಬ್ಬರು ಬಂದಿದ್ರ ಮೇಲೆ. ಸೊ ಅವ್ರನ್ನೆಲ್ಲ ವಿಶ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಒಬ್ಬ ಹುಡುಗ ನನ್ನ ಎದುರುಗಡೆ ಡ್ಯಾನ್ಸ್ ಕೂಡ ಮಾಡಿ ತೋರಿಸ್ದೆ. ಇನ್ಫ್ಯಾಕ್ಟ್ ನನಗೆ ಚೆನ್ನಾಗಿ ಮಾಡ್ದೆ. ನೀವು ಆ ಡ್ಯಾನ್ಸ್ ಪ್ರಾಕ್ಟೀಸ್ ಎಷ್ಟು ದಿನ ಮಾಡಿದ್ರಿ ಸರ್? ಅಂದರೆ ನೀವು ಡೋಸು ಮತ್ತು ಆ ಸ್ಟೈಲೇ ತುಂಬ 2-3 ದಿನ ಅಲ್ಲ ಅಭ್ಯಾಸ ಮಾಡಬೇಕು ನಾವು. ಬನ್ನಿ ನಟ ಸಾರ್ವಭೌಮ ಸಿನಿಮಾ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ಅಫ್ಕೋರ್ಸ್ ನಾವು ಮಾಡಿರೋ ಎಫರ್ಟ್ಗೆ ನಿಮ್ಮ ಆಶೀರ್ವಾದ ಬೇಕಿದೆ ಎಲ್ಲರದ್ದು. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.